ನೋಡ್ರಿ, ಅದ್ರ ಸಾರಾಂಶ ಅಂದರೆ ಶಬ್ದ ಹ್ಯಾಂಗೆ ಹೇಳ್ಕತ್ತಾನವ ನಿಮ್ಗೆ ತೋರಿಸ್ತೀನಿ. ಶುಕ್ತಿ ಐತಿದು, ಇದು ರಜತದ, ಇದು ಶುಕ್ತಿಯಲ್ಲಿ ಶುಕ್ತಿತ್ವ ಏನೈತಿ? ಪ್ರತಿಯೋಗಿ ಐತಿ, ಶುಕ್ತಿ ಅನುಯೋಗಿ ಐತಿ. ಯಾವುದರ ಸಂಬಂಧ ನಾವು ಹೇಳ್ತೇವೋ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಆ ಶುಕ್ತಿತ್ವದ ಸಂಬಂಧ ಶುಕ್ತಿಯಲ್ಲಿ ಹೇಳ್ತೇವೆ. ಶುಕ್ತಿದ ಯಾನು ಶುಕ್ತಿಯಲ್ಲಿರುವ ಶುಕ್ತಿತ್ವ ಆ ಶುಕ್ತಿಯಲ್ಲಿ ಐತಿ. ಅದಕ್ಕೆ ಶುಕ್ತಿತ್ವ ಇದು ಪ್ರತಿಯೋಗಿ, ಶುಕ್ತಿದು ಅನುಯೋಗಿ. ಗೊತ್ತಾಯ್ತಾ? ಈಗ ಇದು ಏನು ಬೆಳ್ಳಿ, ಈ ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಪ್ರತಿಯೋಗಿ, ಬೆಳ್ಳಿ ಅನುಯೋಗಿ. ಯಾವುದು? ಆ ಬೆಳ್ಳತ್ವದ ಸಂಬಂಧ ಬೆಳ್ಳಿಯಲ್ಲಿ ಹೇಳ್ಕತ್ತಿದ್ದೇವೆ ನಾವು. ಬೆಳ್ಳತ್ವದ ಸಂಬಂಧ ಜಾತಿ ವ್ಯಕ್ತಿಗೆ ಸಂಬಂಧ, ಸಮೂಹ ಸಂಬಂಧ. ಯಾವುದ್ರ ಸಂಬಂಧ ಹೇಳ್ತೇವೆ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಆ ಬೆಳ್ಳತ್ವ ಸಮೂಹ ಬೆಳ್ಳಿಯಲ್ಲಿ ಹೇಳ್ಕತ್ತಿದ್ದೆವು. ಆ ಬೆಳ್ಳಿ ಅನುಯೋಗಿ ಆಯಿತು, ಬೆಳ್ಳತ್ವ ಪ್ರತಿಯೋಗಿ ಆಯಿತು. ಇದೆಲ್ಲ ಕಡೆ ಪ್ರಸಿದ್ಧ. ತಿಳಿತೇನೆ ಈಗ ನಿಮ್ಗೆ? ತಿಳಿತು? ಹಾಂ, ಇಷ್ಟು ಪ್ರಸಿದ್ಧ, ಇದು ಪ್ರಸಿದ್ಧ ಎಲ್ಲ ಕಡೆ ಪ್ರಸಿದ್ಧದು. ಇಲ್ಲಿ ಇಷ್ಟು ನೋಡ್ರಿ, ಎಲ್ಲ ಕಡೆ ಇಷ್ಟು ಅವ್ರು ಹೇಳೋಗಿ. ಈಗ ಶುಕ್ತಿ ಅನುಯೋಗಿ, ಶುಕ್ತಿತ್ವ ಪ್ರತಿಯೋಗಿ. ಆ ಪ್ರತಿಯೋಗಿ ಶುಕ್ತಿತ್ವ ಸಮೂಹ ಪ್ರಸಿದ್ಧ, ಎರಡು ಪ್ರಸಿದ್ಧದಿದು. ಬೆಳ್ಳಿ ಅನುಯೋಗಿ, ಬೆಳ್ಳತ್ವ ಪ್ರತಿಯೋಗಿ, ಅದ್ರ ಸಮೂಹ ಪ್ರಸಿದ್ಧದ. ಪರಂತು ಆ ನ್ಯಾಯವಾಚಸ್ಪತಿ ಶುಕ್ತಿ ಅನುಯೋಗಿ, ಬೆಳ್ಳತ್ವ ಪ್ರತಿಯೋಗಿ ಅಪ್ರಸಿದ್ಧ. ಶುಕ್ತಿ ಅನುಯೋಗಿ, ಬೆಳ್ಳತ್ವ ಪ್ರತಿಯೋಗಿ ಅಪ್ರಸಿದ್ಧ, ಅದ್ರ ಸಮೂಹನೂ ಅಪ್ರಸಿದ್ಧ. ಇಟ್ಟು ನೆನಪಿಟ್ಕೋರಿ. हाँ, और कोई तीसरा असत्ख्याति इस रीति से कहे है जहाँ दोष सहित शुक्ति से नेत्र के संयोग संबंधते रजत ब्रह्म होवे. यदि दोष सहित ಶುಕ್ತಿದೊಡನೆ ನೇತ್ರದ ಸಂಯೋಗ ಸಂಬಂಧದಿಂದ ಬೆಳ್ಳಿ ಭ್ರಮ ಆಗುವುದು ಅಲ್ಲಿ. ಹಾಂ, ಹೋವೆ. रजत भ्रम का विषय शुक्ति ही है. ಬೆಳ್ಳಿ ಭ್ರಮಕ, ಬೆಳ್ಳಿ ಶುಕ್ತಿಯಲ್ಲೇ ಬೆಳ್ಳಿ ತೋರಿದ. ಆ ಯಾವ ಬೆಳ್ಳಿ ಭ್ರಮಕ ವಿಷಯ ಶುಕ್ತಿನೇ ಇರುತ್ತದೆ. ಪರಂತು ಶುಕ್ತಿ ಯಾಕೆ ತೋರಲಿಲ್ಲ? ಶುಕ್ತಿ ಮೇ ಶುಕ್ತಿತ್ವ, ಶುಕ್ತಿಯಲ್ಲಿ ಶುಕ್ತಿತ್ವ और ಶುಕ್ತಿತ್ವ का ಸಮೂಹ दोनों दोषते ಭಾಷೆ नहीं. ಶುಕ್ತಿಯಲ್ಲಿರುವ ಶುಕ್ತಿತ್ವ ಮತ್ತು ಶುಕ್ತಿತ್ವದ ಸಮೂಹ ಸಂಬಂಧ ಅವು ಎರಡೂ ದೋಷ ಬಲದಿಂದ ತೋರಲಿಲ್ಲ ಅಂತ ಹೇಳ್ತಾನೆ. ಗೊತ್ತಾಯ್ತಾ ನಿಮಗಿಟ್ಟು? ಶುಕ್ತಿದೊಡನೆ ನೇತ್ರ ಸಂಯೋಗ ಸಂಬಂಧ ಎಲ್ಲಿ ಬೆಳ್ಳಿ ಭ್ರಮ ಆಗೋದು ಅಲ್ಲಿ ಆ ಬೆಳ್ಳಿ ಭ್ರಮಕ್ಕೆ ವಿಷಯ ಶುಕ್ತಿನೇ ಅದ. ಪರಂತು ಆ ಶುಕ್ತಿಯಲ್ಲಿರುವ ಶುಕ್ತಿತ್ವ ಮತ್ತು ಶುಕ್ತಿತ್ವದ ಸಮೂಹ ದೋಷ ಬಲದಿಂದ ತೋರಲಿಲ್ಲ. ಇಟ್ಟು ದೋಸ್ತಿ ಭಾಷೆನೇ. ಮತ್ತೇನು ತೋರ್ತದ ಅಲ್ಲಿ? ಮತ್ತೇನು ತೋರ್ತು? किंतु मत्यंत शुक्ति में रजतत्व का समूह भाषे, शुक्ति में रजतत्व का समूह भाषे. ನಾನು ನಿಮ್ಗೆ ಅದಕ್ಕೆ ಲಕ್ಷ್ಯ ಕೇಳಿದ समूह भाषे. सो रजतत्व का समूह शुक्ति में है नहीं. सो रजतत्व का समूह है नहीं. याते मत एलियद रजतत्व का समूह एलियद प्रभु? जो रजतत्व का समूह ಶುಕ್ತಿ में है नहीं. ಇರ್ತದೇನು? ಇರುವುದೇ ಇಲ್ಲ. ಯಾತೆ ಸೋಯಿ ಅಸತ್ಖ್ಯಾತಿ ಹೈ, ಅದುವೇ ಅಸತ್ಖ್ಯಾತಿ. ಅದು ಇಲ್ಲದಂಥ ಬೆಳ್ಳತ್ವದ ಸಮೂಹ ಶುಕ್ತಿಯಲ್ಲಿ ಅಂತ ತೋರ್ಲಗತ್ತದ, ಇದುವೇ ಅಸತ್ಖ್ಯಾತಿ ಅಂತ ಹೇಳ್ತೀನಿ ನಾ. ಈಗ ಇಟ್ಟು ಕಾಯತೆ ಯಾಕಂದ್ರೆ ಹೇಳ್ತಾನೆ, ಬಿಡಿಸಿ ಹೇಳ್ತಾನೆ ಈಗೆಲ್ಲ ಪ್ರತಿಯೊಂದೀಗ. रजतत्व प्रतियोगी का शुक्ति अनुयोगी समूह अप्रसिद्ध असत्य है. रजतत्व प्रतियोगी, रजतत्व प्रतियोगी ಏನು ಅನುಯೋಗಿ ಏನಿರಬೇಕಾಗಿತ್ತು? रजतत्व प्रतियोगी का अनुयोगी
ರಜತ ಅನುಯೋಗಿ ಇರಬೇಕಾಗಿತ್ತು. ಶುಕ್ತಿ ಅನುಯೋಗಿಕ ಸಮವಾಯ ಅಪ್ರಸಿದ್ಧ असत आहे. ಅದಕ್ಕೆ ಶುಕ್ತಿ ಅನುಯೋಗಿ ರಜತತ್ವ ಪ್ರತಿಯೋಗಿ ಇದು ಅಪ್ರಸಿದ್ಧ. रजतत्व प्रतियोगिका शुक्ति अनुयोगिक समवाय अप्रसिद्ध असत है. और ताकि ख्याति कहिए प्रतीति असत्ख्याति कहिए ಅದರದು ಅಸತ್ಖ್ಯಾತಿ ಅಂದ್ರೇ ಏನು ಹೇಳಿದರು, ಖ್ಯಾತಿ ಅಂದ್ರೆ ಜ್ಞಾನ, ಅದು ಅಸತ್ಖ್ಯಾತಿ ಅಂತ ಹೇಳುತ್ತೇವೆ. ಇಷ್ಟ ಈಗ ನೋಡಿ, ಯದ್ಯಪಿ ರಜತತ್ವ ಪ್ರತಿ ಸ್ವಲ್ಪ ಅಂದ್ರೆ ಅದು ಸರಳ ಆದ್ರೆ ತಿಳಿತದ. ನಾ ಹೆಂಗೆ ಓದ್ತದ ನೋಡ್ರಿ. रजत में रजतत्व का रजतत्व प्रतियोगिक प्रसिद्ध है. यद्यपि ಬೆಳ್ಳಿಯಲ್ಲಿ ಬೆಳ್ಳತ್ವದು रजत प्रतियोगिक समवाय प्रसिद्ध है. ಪ್ರಸಿದ್ಧ है. ಸರಳ ಐತಿ, ನಿಮ್ಗೆ ಓದಲಿಕ್ಕೆ ಸರಳ ಆಗೋ ಸಲುವಾಗಿ. ಬೆಳ್ಳಿಯಲ್ಲಿ ಬೆಳ್ಳತ್ವದು, ಬೆಳ್ಳಿಯಲ್ಲಿ ಬೆಳ್ಳತ್ವದು ರಜತತ್ವ ಪ್ರತಿಯೋಗಿಕ ಬರೆದ್ರಿ, ಹಾಕಿದ್ರಿ ಆ ಕಡೆ ಸಮವಾಯ ಮ್ಯಾಲೆ ಹಾಕಿದ್ರಿ. ಸಮವಾಯ ಪ್ರಸಿದ್ಧ ಹೇ, ಪ್ರಸಿದ್ಧ ಕೂತೈತಿ ನಿಮಗಿದು ಏನು ಕೂತಾಗಲಿಲ್ಲ. ಬೆಳ್ಳಿಯಲ್ಲಿ ಬೆಳ್ಳತ್ವದು ಆ ಬೆಳ್ಳತ್ವದ ಪ್ರತಿಯೋಗಿ ಸಮವಾಯ ಪ್ರಸಿದ್ಧ ಅದ. ಹಾಂ, ಅದಂತೆ ಈಗ ಅನುಯೋಗಿ ತಾಳ್ಗೆ ಅನುಯೋಗಿ ಇರುತ್ತೆ, ನೆನಪಿಟ್ಕೋಬೇಕು. ಹೆಂಗೆ ಅದು ಬೆಳ್ಳತ್ವ ಮ್ಯಾಲ ಹೇಳಿಲ್ಲ, ಸಮವಾಯ ಪ್ರಸಿದ್ಧ ಅದಲ್ಲ, ಅದರಂತೆ ಶುಕ್ತಿ ಅನುಯೋಗಿ ಈ ತಾಳು ಈ ಕಣ್ಣು शुक्ति में शुक्तित्व का शुक्ति अनुयोगी समवाय प्रसिद्ध है. ಶುಕ್ತಿಯಲ್ಲಿ ಶುಕ್ತಿತ್ವದು ಶುಕ್ತಿ ಅನುಯೋಗಿಕ ಸಮವಾಯ ಪ್ರಸಿದ್ಧ ಹೇ. ಶುಕ್ತಿತ್ವ ಶುಕ್ತಿಯಲ್ಲಿ ಏನು ಶುಕ್ತಿತ್ವದ, ಈ ಶುಕ್ತಿತ್ವದು ಅನುಯೋಗಿ ಶುಕ್ತಿ ಪ್ರಸಿದ್ಧದ. ಶುಕ್ತಿತ್ವ ಇದು ಪ್ರತಿಯೋಗಿ. ಶುರುವಾತಿಗೆ ನಿಮ್ಗೆ ಅದಕ್ಕೆ ಸ್ವಲ್ಪ ನೆನಪಿಟ್ಕೋ, ಸರಳದ. ಶುಕ್ತಿತ್ವ ಇದು ಪ್ರತಿಯೋಗಿ, ಶುಕ್ತಿದ ಅನುಯೋಗಿ. ಯಾವುದರ ಸಂಬಂಧ ಹೇಳ್ತೇವೆ ಆ ಸಂಬಂಧಕ್ಕೆ ಪ್ರತಿಯೋಗಿ, ಶುಕ್ತಿತ್ವ ಪ್ರತಿಯೋಗಿ. ಎದರಲ್ಲಿ ಹೇಳ್ತೀರಿ, ಶುಕ್ತಿಯಲ್ಲಿ ಹೇಳ್ತೇವೆ, ಶುಕ್ತಿ ಅನುಯೋಗಿ. ಜಾತಿ ವ್ಯಕ್ತಿಗೆ ಸಮವಾಯ ಸಂಬಂಧ ಯಾವುದರ ಸಂಬಂಧ ಹೇಳ್ತೀರಿ ಅದು ಸಂಬಂಧ ಪ್ರತಿಯೋಗಿ, ಶುಕ್ತಿತ್ವ ಪ್ರತಿಯೋಗಿ. ಯಾವುದರಲ್ಲಿ ಹೇಳ್ತೀರಿ ಅದು ಅನುಯೋಗಿ, ಶುಕ್ತಿ ಅನುಯೋಗಿ. ಇದು ಪ್ರಸಿದ್ಧ. ಎರಡು ಹೇಳಿದ್ರು ನೋಡಿರಿ, ರಜತತ್ವದು ಪ್ರತಿಯೋಗಿ ರಜತತ್ವ, ರಜತ ಅನುಯೋಗಿ ಪ್ರಸಿದ್ಧದ. ಹಂಗೆ ಶುಕ್ತಿತ್ವ ಪ್ರತಿಯೋಗಿ, ಶುಕ್ತಿ ಅನುಯೋಗಿ ಪ್ರಸಿದ್ಧದ. ಅಂದರೆ ನಿಮ್ಗೆ ಮತ್ತು ಸ್ವಲ್ಪ ಅಕ್ಷರ ಅಂದರೆ ನಿಮ್ಗೆ ಇದೇನು ಕಠಿಣ ನಾನು ಏನಿಲ್ಲ ಅಲ್ಲಿ ಫಕ್ತ ಹೆಡಿಂಗ್ ಆಗಲ್ಲ. ನೀವು ಹೇಳಿದ್ರೆ ಅಷ್ಟು ನೆನಪು ಇಟ್ಕೊಂಡ್ರೆ ನಮಗೆ ತಿಳಿತದೆ, ಎಲ್ಲ ತಿಳಿತದೆ. ಪರಂತು ಆದರೂ ತಥಾಪಿ ಅಂತದ್ದು ಈಗ ಏನು ಹೇಳ್ತಾನೆ ನಾನು, ರಜತತ್ವ ಪ್ರತಿಯೋಗಿಕ समवाय रजत अनुयोगी प्रसिद्ध है. रजतत्व प्रतियोगी समवाय रजत अनुयोगी प्रसिद्ध है. अದೇ मत रजत अनुयोगी प्रसिद्ध है, शुक्ति अनुयोगी प्रसिद्ध नहीं. रजतत्व का शुक्ति अनुयोगी प्रसिद्ध ಇಲ್ಲ, रजत अनुयोगी प्रसिद्ध ಅದ, परंतु शुक्ति अनुयोगी प्रसिद्ध ಇಲ್ಲ. ಹಾಂ, ಶುಕ್ತಿ ಅನುಯೋಗಿ ಪ್ರಸಿದ್ಧ ಇಲ್ಲ, ರಜತ ಅನುಯೋಗಿ ಪ್ರಸಿದ್ಧ ಅದ, ಶುಕ್ತಿ ಅನುಯೋಗಿ ಪ್ರಸಿದ್ಧ ಇಲ್ಲ. और जो शुक्ति अनुयोगिक समवाय प्रसिद्ध है, शुक्ति अनुयोगिक समवाय प्रसिद्ध है. सो शुक्तित्व प्रतियोगिक है, शुक्तित्व ಏನೈತಿ प्रतियोगिक है, परंतु रजतत्व प्रतियोगिक प्रसिद्ध नहीं. रजतत्व प्रतियोगिक प्रसिद्ध ಇಲ್ಲ. इस रीति से
रजतत्व प्रतियोगिक शुक्ति अनुयोगिक समवाय अप्रसिद्ध होने से असत्य है ताकि प्रतीति को असत्याति कहे ताकि प्रतीति को असत्याति कहे ತಿಳ್ತಿಲ್ಲದು ಒಟ್ಟು ನಿಮ್ಗೆ ಸಂಪೂರ್ಣ ಹೇಳಿದಂಗೆ ಏನು ಹೇಳ್ತಾನೆ ಶುಕ್ತಿ ಇದು ಶುಕ್ತಿ ಈ ಶುಕ್ತಿಯಲ್ಲಿ ಆ ಶುಕ್ತಿತ್ವದು ಸಮವಾಯ ಸಂಬಂಧ ಹೇಳ್ತೇವೆ ಜಾತಿ ವ್ಯಕ್ತಿಗೆ ಸಮವಾಯ ಸಂಬಂಧ ಶುಕ್ತಿಯಲ್ಲಿ ಶುಕ್ತಿತ್ವದ ಸಂಬಂಧ ಆದಮೇಲೆ ಯಾವ ಸಂಬಂಧ ಹೇಳ್ತಾವೆ ಸಂಬಂಧಕ್ಕೆ ಪ್ರತಿಯೋಗಿ ಶುಕ್ತಿತ್ವ ಸಂಬಂಧ ಹೇಳಕತ್ತಿದ್ದೆವು ಶುಕ್ತಿ ಪ್ರತಿಯೋಗಿ ಆಯಿತು ಶುಕ್ತಿ ಅನುಯೋಗಿ ಆಯಿತು ಇದು ಪ್ರಸಿದ್ಧದ್ದೆಲ್ಲ ಕಡೆ ಹಂಗೆ ಬೆಳ್ಳಿಯಲ್ಲಿ ಬೆಳ್ಳೆತ್ವದ ಸಮವಾಯ ಪ್ರಸಿದ್ಧದ ಬೆಳ್ಳೆತ್ವ ಪ್ರತಿಯೋಗಿ ಬೆಳ್ಳಿ ಅನುಯೋಗಿ ಪ್ರಸಿದ್ಧದ ಪರಂತು ಶುಕ್ತಿ ಅನುಯೋಗಿಕ ಬೆಳ್ಳತ್ವ ಪ್ರತಿಯೋಗಿಕ ಅಪ್ರಸಿದ್ಧ ಇಷ್ಟು ನೆನಪಿಟ್ಕೊಂಡ್ರೆ ಮತ್ತೊಮ್ಮೆ ನೀವು ಓದ್ರೂ ಸರಳ ತಿಳಿತದೆ ಇದು ಮತ್ತು ಅದ್ರ ಖ್ಯಾತಿ ಅಂದರೆ ಪ್ರಸಿದ್ಧ ಅಪ್ರಸಿದ್ಧ ಸಮಯ ಅಪ್ರಸಿದ್ಧ ಹೋನೆ ತೆ ಅಸತ್ತ ಹೈ ಇದು ಅಸತ್ತದ ನೋಡಿ ಸತ್ತಲ್ಲಿದು ತಾಕಿ ಪ್ರತೀತಿ ಅಸತ್ಖ್ಯಾತಿ ಕಯೇ ಪ್ರತಿಯೋಗಿ ಅನು ಹೇಳ್ತಾರೆ ನಿಮಗೆ ಶುಕ್ತಿ ಜಾಕ ಅನುಯೋಗಿ ಕಯೇ ಧರ್ಮಿ ಹೋವೆ ಅನುಯೋಗಿ ಧರ್ಮಿ ಸಪ್ತಮಿ ವಿಭಕ್ತಿ ಅದಕ್ಕೇನೆ ಒಂದಕ್ಕೆ ಅದಕ್ಕೇನೆ ಆ ಅನುಯೋಗಿ ಅದಕ್ಕೆ ಅಂತಾರೆ ಧರ್ಮಿ ಅದಕ್ಕೆ ಅಂತಾರೆ ಅದು ಸಪ್ತಮಿ ವಿಭಕ್ತಿ ಯಾವುದರಲ್ಲಿ ಯಾವುದರದು ज्याचा मराठी ओळख ज्याचा संबंध सांगतो त्या संबंधाला तोच प्रतियोगी ज्याच्यामध्ये सांगतो तो अनुयोगी ಯಾವುದರದ ज्याचा षष्ठी विभक्ती ज्याचा ಯಾವುದರದು ಯಾವುದರಲ್ಲಿ ಸಪ್ತಮಿ ವಿಭಕ್ತಿ ಅಂದರೆ ಅನುಯೋಗಿ ಧರ್ಮಿ ಸಪ್ತಮಿ ವಿಭಕ್ತಿ प्रतियोगी षष्ठी विभक्ति धर्म हाँ धर्मी अथवा षष्ठी विभक्ति हाँ ठीक है शुक्ति ज्याका अनुयोगी कहिए धर्मी होवे शो शुक्ति अनुयोगिक समवाय कहिए अनुयोगी ಮೇಲೆ ಹೇಳಿದೆ ನಿಮ್ಮ ಕಾಯ್ದೆ ಹೇಳಿದ್ರಿ ಕಾಯ್ದೆ ಶುಕ್ತಿ ಯಾವುದರದ ಅನುಯೋಗಿ ಅಂದರೆ ಧರ್ಮಿ ಇರುವುದು आ शुक्ति अनुयोगिक समवाय कहिए रजतत्व जिसका अंदर समवाय का प्रतियोगी ಯಾವುದರ ಸಂಬಂಧ ಹೇಳಬೇಕು ಸಂಬಂಧ का प्रतियोगी जे ಯಾವುದರ ಸಂಬಂಧ ಹೇಳ್ತೇವೆ ಸಂಬಂಧ ಕಾರ್ಯ ಪ್ರತಿಯೋಗಿ ಅದಕ್ಕೆ ಸಮವಾಯ ಬೆಳ್ಳತ್ವದು जिसका समवाय का प्रतियोगी ಹೋವೆ ಸೊ ಅದು ಬೆಳ್ಳತ್ವ ಪ್ರತಿಯೋಗಿ ಅಂತಾರ ಮ್ಯಾಲೆ ಅದು ಹೇಳೋದೇ ಸ್ವಲ್ಪ ನೀವು ಮತ್ತಿಟ್ಟು ಸೋಪ ಮಾಡಿ ಹೇಳಿದರು ಅದ್ರ ಲಕ್ಷಣ ಅವು ಪ್ರತಿಯೋಗಿ ಅನುಯೋಗಿ ತಿಳಿತಲ್ಪಡ್ಬೋದ ಅದರದೇ ಮತ್ತೆ ಭಾಳ ಹೇಳ್ತಾರೆ ನೋಡಿ ಕೇವಲ ಸಮವಾಯ ಪ್ರಸಿದ್ಧ ಸಮವಾಯ ಎರಡರಲ್ಲಿ ಪ್ರಸಿದ್ಧ ಅದಲ್ಲ ಸಮವಾಯ ಪ್ರಸಿದ್ಧ ಅವರ रजत में तो रजतत्व का रजतत्व प्रतियोगिक ಬೆಳ್ಳಿಯಲ್ಲಿ ಬೆಳ್ಳತ್ವದು ಪ್ರತಿಯೋಗಿ समवाय भी रजत में ಬೆಳ್ಳಿಯಲ್ಲಿ ಪ್ರಸಿದ್ಧದ ಹಾಂ ಸೇಲ ಅದ್ರ ದೊಡ್ಡನೇ ಅಲ್ಲ ಬೆಳ್ಳಿಯಲ್ಲಿ ಹಾಂ ಪ್ರಸಿದ್ಧ है शुक्ति में शुक्तित्व धर्मन का ಈ ಕಡೆ ಬರೀ ಈ ಕಡೆ ಹಾಸಿತ್ತು ನಿಮ್ಮ ಥಂಡಗಾತು ನೋಡ್ರಿ ಅನ್ನ ಹೆಂಗೆ ಓದ್ತಾ ಸ್ವಲ್ಪ ನೋಡಬೇಕು ಏನು ಶುಕ್ತಿಯಲ್ಲಿ शुक्तित्व धर्मन का शुक्ति अनुयोगी समवाय भी प्रसिद्ध है ಸರಿಯಾಗಿಲ್ಲ ಹಾಂ ಹಿಂಗೆ ಹೋದರೆ ಎಕ್ದಮ್ ಸರಳ ಹಾಂ ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮದು ಆ ಶುಕ್ತಿ ಅನುಯೋಗಿ ಸಮವಾಯನೂ ಕೂಡ ಪ್ರಸಿದ್ಧಿ ಇರುತ್ತದೆ
ಹಂಗೆ ಬೆಳ್ಳಿಯಲ್ಲಿ ಹೆಂಗೆ ಬೆಳ್ಳತ್ವದ ಸಮವಾಯ ಪ್ರಸಿದ್ಧಿ ಇರುತ್ತದೆ, ಅದರಂತೆ ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮದ ಶುಕ್ತಿ ಅನುಯೋಗಿ ಇದು ಪ್ರಸಿದ್ಧ. ಶುಕ್ತಿತ್ವ ಧರ್ಮಕ್ಕೆ ಶುಕ್ತಿ ಅನುಯೋಗಿ ಪ್ರಸಿದ್ಧದ. ತೈಸಾಯಿ ಅದರಂತೆ ನೋಡ್ರಿ, ಸಮವಾಯದಲ್ಲಿ ಸಮವಾಯತ್ವ ಅಲ್ಲಿ ಹೆಂಗೆ ಬೆಳ್ಳತ್ವ ಹೇಳಿದೆವಲ್ಲ, ಹಂಗೆ ಸಮವಾಯತ್ವ ಧರ್ಮ ಪ್ರಸಿದ್ಧ ಹೇ. ಅಕಡ ಪ್ರಸಿದ್ಧ ಸಮವಾಯತ್ವ ಧರ್ಮ ಹೈ ಸರಳ ಅರ್ಥ ಆಗ್ತದೆ. ಒಂದು ವೇಳೆ ತಿಳಿಲಿಲ್ಲ, ಸಮವಾಯತ್ವ ಧರ್ಮ ಪ್ರಸಿದ್ಧ ಹೈ. ಇದನ್ನು ಪ್ರಸಿದ್ಧಿ ಸಮವಾಯದಲ್ಲಿ ಸಮವಾಯತ್ವ ಇದನ್ನು ಪ್ರಸಿದ್ಧನೇ ಇರುತ್ತದೆ. ಹೇಗೆ ಮತ್ತೆ ಹೇಳ್ತಾರೆ ನೋಡಿ, ಹೇಗೆ ಮತ್ತೆ ಬಿಡಿಸಿ ಹೇಳ್ತಾರೆ ನಿಮಗೆ ಎಷ್ಟು ಸಾವಿರ. ಸಮವಾಯ ಮೇ ಜೈಸೆ ಇಲ್ಲ, ಜೈಸೆ ಆಗಿದೆ. ಹೇಗೆ ಅಂದರೆ ಸಮವಾಯದಲ್ಲಿ ರಜತತ್ವ ಎರಡು ಆಕಳ ಹಾಕಿದ್ರಲ್ಲ, ಅಲ್ಲಿ ಪ್ರತಿಯೋಗಿತ್ವನೂ ಆಗ್ತದ, ಪ್ರತಿಯೋಗಿಕತ್ವ ಭಿ. ಆಗ್ತದೆ ಪ್ರತಿಯೋಗಿಕತ್ವ ಅಂದ್ರೂ ಬರ್ತದೆ. ಪ್ರತಿಯೋಗಿಕತ್ವ ಭಿ ಸಮವಾಯ ಮೇ ಪ್ರಸಿದ್ಧ ಹೇ. ಪ್ರಸಿದ್ಧ ಸಮವಾಯ ಎರಡರಲ್ಲಿ ಪ್ರಸಿದ್ಧ ಹೇಳ್ಕೊತಾರೆ. ಹಾಂ ಅದರಂತೆ ತೈಸೆ ತಿಳಿದು ಪ್ರಭು ಈ ಕಡೆ ನೋಡ್ಲಿಕ್ಕತ್ತಿರಲ್ಲ. ತೈಸೆ ಶುಕ್ತಿ ನೋಡಿ, ಸಮವಾಯ ಮೇ ಶುಕ್ತಿ ಅನುಯೋಗಿ ಇಲ್ಲಿ ನೋಡ್ರಿ, ಕಾದಿಲ್ಲ, ಅದಕ್ಕೆ ಮ್ಯಾದಲ್ಲಿ ಹಾಕಿದರೆ ಸರಳ. ಸಮವಾಯದಲ್ಲಿ ಶುಕ್ತಿ ಅನುಯೋಗಿಕತ್ವ ಭಿ ಪ್ರಸಿದ್ಧ. ಅದರಂತೆ ಸಮವಾಯದಲ್ಲಿ ಶುಕ್ತಿ ಯಾವುದರದ ಸಮವಾಯ ನಾವು ಎದರಲ್ಲಿ ಹೇಳ್ತೇವೋ ಅದಕ್ಕದು ಹಿಂಗೆ ಲಕ್ಷಣ. ಯಾವುದರ ಸಂಬಂಧ ನಾವು ಹೇಳ್ತೇವೋ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಆ ಸಮವಾಯ ಸಂಬಂಧ ಪ್ರತಿಯೋಗಿ ಹೇಳ್ತೇವೋ. ಯಾವುದರಲ್ಲಿ ಹೇಳ್ತೀರಿ ಆ ಸಮವಾಯ ಸಂಬಂಧದು ಅನುಯೋಗಿ, ಅದು ಸಂಬಂಧಿ ಯಾವುದರಲ್ಲಿ ಹೇಳ್ತೇವೆ ಅದು ಅನುಯೋಗಿ. ಆ ಸಮವಾಯದ ಹೇಳಕತ್ತೀರಿ ಈಗ ಅವು ಎರಡು ರಜತತ್ವದ ಪ್ರತಿಯೋಗಿ, ರಜತ ಅನುಯೋಗಿ, ಶುಕ್ತಿ ಆಯ್ತದು ಪ್ರಸಿದ್ಧ. ಹಂಗೆ ಸಮವಾಯನೂ ಪ್ರಸಿದ್ಧನೇ ಅದ, ಅದನ್ನು ಹೇಳ್ಕತ್ತಾರೆ ಈಗ ನಿಮ್ಗೆ. ಇಲ್ಲಾಂದ್ರೆ ಮತ್ತೆ ಹಂಗೆ ಸಮವಾಯನೂ ಕೂಡ ಪ್ರಸಿದ್ಧ ಅದ, ಇದು ಹೇಳ್ಕತ್ತಾರೆ ನಿಮ್ಗೆ. ಇದು ಪ್ರಸಿದ್ಧ ತೈಸೆ ಶುಕ್ತಿ ಅನುಯೋಗಿ ಭಿ ಸಮವಾಯ ಪ್ರಸಿದ್ಧ ಹೈ. ಗೊತ್ತಾಯ್ತಿದ್ದು. ಪರಂತು ಆದರೂ ಅಂದರೆ ಏನೀಗ ಮತ್ತೆ ಹೇಳ್ತಾರೆ ನೋಡಿ, ಏನು ಪ್ರಸಿದ್ಧಿ ಇಲ್ಲ ಅದು ಹೇಳ್ತಾರೆ ಈಗ. ಆದರೂ ರಜತತ್ವ ಪ್ರತಿಯೋಗಿಕತ್ವ, ರಜತತ್ವ ಏನದ प्रतियोगिकत्व और शुक्ति अनुयोगिकत्व, ये दोनों धर्म एक स्थान में एक समवाय में अप्रसिद्ध होने थे. ಈ ನೆನಪಿಟ್ಕೋಬೇಕು ನೋಡಿ. ಪನೀರ್ ರಜತತ್ವ ಪ್ರತಿಯೋಗಿಕತ್ವ, ಬೆಳ್ಳತ್ವ ಪ್ರತಿಯೋಗಿಕತ್ವ, ಶುಕ್ತಿ ಅನುಯೋಗಿಕತ್ವ, ಇವು ಎರಡೂ ಧರ್ಮಗಳು ಒಂದೇ ಸ್ಥಾನದಲ್ಲಿ ಮತ್ತು ಒಂದೇ ಸಮವಾಯದಲ್ಲಿ ಅಪ್ರಸಿದ್ಧ ಇರೋಣದರದಿಂದ ಅಂದಾಗ ಅಪ್ರಸಿದ್ಧ ಉನ್ನತಿ ಇರೋಣದರದಿಂದ. ಅದರಂತೆ ಶುಕ್ತಿ ಅನುಯೋಗಿಕತ್ವ ಶುಕ್ತಿ ಅನುಯೋಗಿಕ ವಿಶಿಷ್ಟತ್ವ ಅಂದರೆ ಅನುಯೋಗಿ ವಿಶೇಷಣ ಸಮವಾಯ ವಿಶೇಷ ಆಯಿತು ಏನ್ರಿ. ಶುಕ್ತಿ ಅನುಯೋಗಿಕತ್ವ ವಿಶಿಷ್ಟ ಬಂದದ ನೋಡ್ರಿ. ಅದಕ್ಕೆ ಅನುಯೋಗಿ ಏನಾಯಿತು ವಿಶೇಷಣ ಆಯಿತು, ಸಮವಾಯ ಏನಾಯಿತು ವಿಶೇಷ ಆಯಿತು. ನಾನು ಬರ್ಕೋರಿ ವಿಶಿಷ್ಟ ಬಂದಾಗ ವಿಶೇಷಣ ವಿಶೇಷ ಕೂಡ್ಕೊಂಡದೇ ವಿಶಿಷ್ಟ ಇರ್ತದೆ.
ಅಂದರೆ ಶುಕ್ತಿ ಅನುಯೋಗಿಕತ್ವ ವಿಶಿಷ್ಟ ಅಂದರೆ ಸಮವಾಯ ವಿಶೇಷದ, ಆ ಶುಕ್ತಿ ಅನುಯೋಗಿದು ವಿಶೇಷಣದ. ಅವರ ರಸ್ತತ್ವ ಪ್ರತಿಯೋಗಿಕತ್ವ ವಿಶಿಷ್ಟ ಸಮವಾಯ ಅಪ್ರಸಿದ್ಧೋನೈತಿ ಅಸತ್ತೆ. ಅದಕ್ಕೆ ರಸ್ತತ್ವ ಪ್ರತಿಯೋಗಿ ಇದು ವಿಶೇಷಣ, ಪ್ರತಿಯೋಗಿ ಸಮವಾಯ ಇದು ವಿಶೇಷ. ಇದರಲ್ಲಿ ಏನಾಯಿತು, ಪ್ರತಿಯೋಗಿ ರಸ್ತತ್ವ ಪ್ರತಿಯೋಗಿಕ ಇದು ವಿಶೇಷಣ, ಅದರಲ್ಲಿ ಇದು ಸಮವಾಯ ಇದು ವಿಶೇಷ. ಎರಡು ಸಮವಾಯ ಎರಡು ಅಪ್ರಸಿದ್ಧ ಋಣದಿಂದ ಅಸತ್ತ ಇರುತ್ತದೆ, ಅಸತ್ತ ಇರುತ್ತದೆ. ತಿಳಿತಿಲ್ಲ ಪ್ರಭು. ತಾಕಿ ಖ್ಯಾತಿ, ಅದರ ಖ್ಯಾತಿ ಅಂದ್ರೆ ಅಸತ್ ಖ್ಯಾತಿ. ಇದರ ಖ್ಯಾತಿ ಅಂದ್ರೆ ಖ್ಯಾತಿ ಅದನ್ನ ಹೇಳಿದ ನೋಡು, ಪ್ರಸಿದ್ಧ, ಕೀರ್ತಿ, ಬಾನ, ಪ್ರತೀತಿ ಬೋಲನೆ, ಪ್ರಸಿದ್ಧ. ರಸ್ತತ್ವ प्रतियोगी शुक्ति अनुयोगी प्रसिद्ध है, प्रसिद्ध है ಏನ್ರಿ. ಶುಕ್ತಿತ್ವ प्रतियोगी शुक्ति अनुयोगी प्रसिद्ध है और समवाय भी प्रसिद्ध है, परंतु शुक्ति अनुयोगिकत्व विशिष्ट, रस्तत्व प्रतियोगी के विशिष्ट, समवाय अप्रसिद्ध. ಇದು ಅಪ್ರಸಿದ್ಧ ಅದ. ಆಯ್ತಾ? ಒಟ್ಟು ಅದರಲ್ಲಿ ಅದರ ಸಂಬಂಧ ಹೇಳ್ತು. ಶುಕ್ತಿಯಲ್ಲೇ ಶುಕ್ತಿತ್ವ ಅದ, ಬೆಳ್ಳಿಯಲ್ಲೇ ಬೆಳ್ಳತ್ವ ಅದ, ಎಲ್ಲ ಕಡೆ ಪ್ರಸಿದ್ಧಿದು. ಅದು ಶುಕ್ತಿ ಅನುಯೋಗಿ, ಬೆಳ್ಳತ್ವ ಪ್ರತಿಯೋಗಿ ಇದು ಎಲ್ಲಿ ಇಲ್ಲ. ಹಿಂಗೆ ಇದು ಪ್ರಸಿದ್ಧ ಇಲ್ಲ, ಇದಕ್ಕೆ ಅಪ್ರಸಿದ್ಧ. ಈ ಅಪ್ರಸಿದ್ಧ ಇರೋಳದಿಂದ ಇದಕ್ಕೆ ಅಸತ್ ಅಂತೀನು ಅಂತೇಳಿ ನ್ಯಾಯವಾಚಸ್ಪತಿ ಹೇಳಿದರು. ತಾಕಿ ಖ್ಯಾತಿ ಅಸತ್ ಖ್ಯಾತಿ ಕೈ, ಇದು ಖ್ಯಾತಿ ಅಂದ್ರೇ ಪ್ರಸಿದ್ಧಿ, ಇದು ಅಸತ್ ಖ್ಯಾತಿ. ये ನ್ಯಾಯವಾಚಸ್ಪತಿಕಾರ ಕಾ ಮತ ಹೈ. ಇದು ಯಾರ ಮತ? ಹೇಡಿಂಗ್ದಾಗ ಹೇಳ್ಯಾರ ನೋಡು. ಇದು ನ್ಯಾಯವಾಚಸ್ಪತಿಕಾರ, ನ್ಯಾಯವಾಚಸ್ಪತಿ. ಹಾಂ, ವಾಚಸ್ಪತಿ ಅದು ಪದವಿ ಅದವನಿಗೆ. ನ್ಯಾಯ ವಾಚಸ್ಪತಿ. ವಾಚಸ್ಪತಿ ಅಂದರೆ 4 ವೇದಗಳನ್ನು ಮುಖದ ಗೊತ್ತಿದ್ರೆ ವಾಚಸ್ಪತಿ ಬರ್ತೈತಿ. ಬೃಹಸ್ಪತಿ ಹೆಂಗದಲ್ಲ ಹಂಗೆ ವಾಚಸ್ಪತಿ 4 ವೇದಗಳ ಮುಖೋದ್ಗತ. ಈಗ ಈ ರೀತಿಯಿಂದ ರೀತಿ ಉಪಸಂಹಾರ ಮಾಡ್ತಾರೆ. ಈ ರೀತಿಯಿಂದ ಒಬ್ಬ ಏನು ನಿರಾಧಿಷ್ಠಾನ ರೂಪ ಅಸತ್ಖ್ಯಾತಿ ಹೇಳ್ದ, ಒಬ್ಬ ಅಧಿಷ್ಠಾನ, ಹಾಂ, ಒಬ್ಬ ಶೂನ್ಯವಾದಿ ಮಾಧ್ಯಮಿಕ ನಿರಾಧಿಷ್ಠಾನ ರೂಪ ಅಸತ್ಖ್ಯಾತಿ ಹೇಳ್ಕೊಂಡು ಬಂದ. ಅಸತ್ಖ್ಯಾತಿ ಒಳಗೆ 3 ಮಂದಿ ಇದ್ದಾರೆ. ಅಸತ್ಖ್ಯಾತಿ ಶೂನ್ಯವಾದಿ ಮಾಧ್ಯಮಿಕ, ಅವ ನಿರಾಧಿಷ್ಠಾನ ಹೇಳಿ ಅದೊಂದು ಅಸತ್ಖ್ಯಾತಿ ಹೇಳ್ದ. ಅವರ ಅಧಿಷ್ಠಾನಕ್ಕೂ ಮಾನಿಕೆ ಅಂದರೆ ಅಧಿಷ್ಠಾನ. ವ್ಯಾವಹಾರಿಕ ಶುಕ್ತಿ ಮೊದಲಾದವುಗಳು ಇವು ವ್ಯಾವಹಾರಿಕ ಸತ್ ಅದಾವ. ಆ ಅಧಿಷ್ಠಾನದಲ್ಲಿ ಬೆಳ್ಳಿ ಬ್ರಹ್ಮ ಆಗುತ್ತದೆ. ಅನಿರ್ವಚನೀಯ ಹೆಂಗಿದ್ರೆ ಹಂಗೆ ಅಂದರೆ ಅಧಿಷ್ಠಾನ ಒಪ್ಪದಂತ, अधिष्ठान वप्पी असत्ख्याति 2 प्रकार की माने है. ಎರಡು ಒಬ್ಬರಂದರೆ ನ್ಯಾಯವಾಚಸ್ಪತಿ ಹೇಳೋರು. ಒಂದು ನ್ಯಾಯವಾಚಸ್ಪತಿದು ಒಬ್ಬ ಶೂನ್ಯವಾದಿ ಮಾಧ್ಯಮಿಕ ನಿರಾಧಿಷ್ಠಾನ ಒಪ್ಪ್ಯಾನ, ಇನ್ನೊಬ್ಬ ತಾಂತ್ರಿಕ ಅಧಿಷ್ಠಾನದ ಅಧಿಷ್ಠಾನ ಒಪ್ಪ್ಯಾನ. ಈ ರೀತಿಯಿಂದ 3 ಮಂದಿ ಅಸತ್ಖ್ಯಾತಿವಾದಿಗಳು ಇರುತ್ತಾರೆ. एक तो शुक्ति अधिष्ठान में असत रजत की प्रतीति रूप है, मत 2 प्रकार की माने है. असत ख्याति 2 प्रकार की माने. एक तो शुक्ति अधिष्ठान में असत रजत की प्रतीति रूप, दूसरी शुक्ति में असत रजतत्व समवाय. हाँ, शुक्ति में असत रजतत्व, ಶುಕ್ತಿಯಲ್ಲಿ ಇಲ್ಲದಂಥ ಬೆಳ್ಳತ್ವದ ಸಮವಾಯ ಜ್ಞಾನ ಇರುತ್ತದೆ. ನಿರಾಧಿಷ್ಠಾನ. ಇನ್ನು 3ನೇ ಇವ ಏನದಲ್ಲ, ಇವ ಶುಕ್ತಿಯಲ್ಲಿ ಅಂದರೆ ವಾಚಸ್ಪತಿನೇ. ಶುಕ್ತಿಯಲ್ಲಿ ಇಲ್ಲದಂಥ ಅಸತ್ಯ ಬೆಳ್ಳತ್ವದ ಸಮವಾಯ ಪ್ರತೀತಿ ಅಂದರೆ ಜ್ಞಾನ ರೂಪ ಏನು ಹೇಳೋಣ. ಈ ರೀತಿ 3 ಪ್ರಕಾರವಾರು ಅಸತ್ಖ್ಯಾತಿಗಳು ಹೇಳಿದರು. ಇದರೊಳಗೆ ದ್ವಿವಿಧ ಅಸತ್ಖ್ಯಾತಿವಾದಕ ಖಂಡನ್, ಅವನು ಮೊದಲೇ ಖಂಡನೆ ಮಾಡೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಯಾರ ನೋಡಿ. ಅವನ ಮತ ಖಂಡನೀಯ ಅದ ಮೊದಲೇ. ಹಾಂ, ಈಗ 2 ಪ್ರಕಾರ ಏನದ ಅದು ಹೇಳ್ತಾರೆ. ಸೊ ದೋನೋ ಅಸಂಗತ ಹೈ, ಸೊ ದೋನೋ ಅಸಂಗತ್ಯ. ಹಾಂ, ಇದು ಮುಗಿಸ್ಬಿಡೋಣ ಅಂದ್ರೆ ಆತ್ಮಖ್ಯಾತಿ ನಾಳೆಗಳು ಬರ್ತದೆ.
ದ್ವಿವಿಧ ಎರಡು ಪ್ರಕಾರದ ಅಸತ್ಖ್ಯಾತಿವಾದಕ ಖಂಡನ, ಎರಡು ಪ್ರಕಾರ ಅಸತ್ಖ್ಯಾತಿವಾದ ಇರೋದು ಖಂಡನ ಮಾಡುತ್ತೀವಿ. ಸೋ ದೋನು ಅಸಂಗತ ಹೈ ಎರಡು ಅಂದ್ರೆ ಶುಕ್ತಿ अधिष्ठान में असत रजत की ಕೆಳಗೆ ಲಾಸ್ಟ್ ಅದಲ್ಲ, ಶುಕ್ತಿ अधिष्ठान में असत रजत की प्रतीति रूप ಒಂದು, दूसरी शुक्ति में असत रजतत्व समूह की प्रतीति रूप ಎರಡು. ಅವು ಎರಡು ಸೊ ಅಂದ್ರೆ ಅವರಿಬ್ಬರಿಗೆ ಬಾಣ್ಬಿಡ್ರಿ. ತಾಂತ್ರಿಕ ಮತ್ತು ವಾಚಸ್ಪತಿ ಇಬ್ಬರ ಮತ असंगत है कायते. जो असत ख्याति माने ताकू ये पूछे है. असत ಖ್ಯಾತಿಯನ್ನು ಒಪ್ಪಿರಲ್ಲ ಅವರನ್ನು ಕುರಿತು ನಾವು ಹೀಗೆ ಕೇಳುತ್ತೀವಿ ಅಂತಾರೆ. ಅಸತ್ ಖ್ಯಾತಿ ಯಾವ ವಾಕ್ಯ ಮೇ, असत ಖ್ಯಾತಿ ಇದು ವಾಕ್ಯ, ಇದು ವಾಕ್ಯದ. ಈ ವಾಕ್ಯದಲ್ಲಿ ನೋಡ್ರಿ ಅಂದರೆ ಅರ್ಥ ಸ್ಥಳ ಅವಸಲಗ असत शब्द का अबाध्य विलक्षण अर्थ है. सरल अर्थ एकदम ಏನು ಮೇಗ असत ಖ್ಯಾತಿ ಈ ವಾಕ್ಯದಲ್ಲಿ असत ಶಬ್ದದು ಅಬಾಧ್ಯ ವಿಲಕ್ಷಣ ಅರ್ಥ ಇರುತ್ತದೆ, ಅಥವಾ असत ಶಬ್ದದ ಅರ್ಥ ನಿಸ್ವರೂಪ ಇರುತ್ತದೆ. ಅಬಾಧ್ಯ ವಿಲಕ್ಷಣ असत ಶಬ್ದಕ್ಕೆ ಅರ್ಥ असत ಖ್ಯಾತಿ ಹೇಳಿರಿ ಇಬ್ಬರು. असत ಖ್ಯಾತಿ ಶಬ್ದದ ಅರ್ಥ ಅಬಾಧ್ಯ ವಿಲಕ್ಷಣ ಅಂದರೆ ಬಾಧ್ಯ ಏನ್ರಿ ಪ್ರಭು ಅಬಾಧ್ಯ ವಿಲಕ್ಷಣ ಅಂತ ಹೇಳುತ್ತೋ ಏನು. असत ಶಬ್ದದ ಅರ್ಥ ನಿಸ್ವರೂಪ, ಸ್ವರೂಪಹೀನ. ತಿಳಿತ ನಿಸ್ವರೂಪ ಅಂದರೆ ನಿಸ್ವರೂಪ ಹೇಳ್ತೇವೆ. निस्वरूप असत शब्द का अर्थ है अथवा असत शब्द का अर्थ निस्वरूप है. जो ऐसे कहे असत शब्द का अर्थ निस्वरूप है. असत ಅಂದರೆ ನಿಸ್ವರೂಪ, ಹೀನ. ನಿಸ್ವರೂಪ ಅಂದರೆ ಏನಾಗ್ತದ ನೀನು ಮತ್ತದ ಮುಖೇ ಮೇ ಜಿವ್ವ ನಾಸ್ತಿ, ಮಮ್ಮ ಮುಖೇ ಜಿವ್ವ ನಾಸ್ತಿ, ನನ್ನ ಮುಖದಲ್ಲಿ ನಾಲಿಗೆ ಇಲ್ಲ ಅಂತ ಈ ರೀತಿ ನಿನ್ನಲ್ಲಿ ಏನಾಗ್ತದೆ ಆಗದು. ಅದೇ ಅಸತ್ ಅಂತಿ ಮತ್ತು ಅದಕ್ಕೆ ನಿಸ್ವರೂಪ ಅಂತಿ. ಅಸತ್ ಅಂತಿ ಅದು ಸ್ವರೂಪಹೀನ. ಹಾಂ ಮುಖೇ ಮೇ ಜಿವ್ವ ನಾಸ್ತಿ ಇಸ್ ವಾಕ್ಯಕ್ಕೆ ಹಾಂ 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 ಅದೇ ಮುಖೇ ಮೇ ಅಂದ್ರೂ ಮಮ್ಮ ಮುಖೆ ಅಂದರೆ ಎರಡು ಒಂದೇ. ಜಿವ್ವ ನಾಸ್ತಿ ಇಸ್ ವಾಕ್ಯಕ್ಕೆ ನ್ಯಾಯಿ असत ಖ್ಯಾತಿವಾದ का अंगीकार निर्लज का है. ನಿನ್ನ ಮಾತಾಯಂಗತ असत ಖ್ಯಾತಿ ಅನ್ನೋದು ಮತ್ತು ಅದಕ್ಕೆ ನೀನು ನಿಸ್ವರೂಪ ಅಂತಿ. ನಿಸ್ವರೂಪ ಅಂದ್ರೆ ಒಟ್ಟು ಇಲ್ಲ, ನಿಸ್ವರೂಪ ಸ್ವರೂಪ ಇನ್ಕು ನಿಸ್ವರೂಪ ಕೈಯೇ अंगीकार निर्लज का है. ಕಾಯ್ತೆ ಯಾಕೆ ಹೇಳ್ತಾರೆ सत्ता स्फूर्ति रहित को निस्वरूप कहे. निस्वरूप स्वरूपहीन को निस्वरूप कहे. सत्ता स्फूर्ति रहित को निस्वरूप कहे है. हाँ सत्ता स्फूर्ति हाँ रहित निस्वरूप ಇರುವಿಕೆ ತೋರುವಿಕೆ ಎರಡೂ ಇಲ್ಲ. ಸತ್ತಾ ಸ್ಫೂರ್ತಿ ಅಂದ್ರೆ ಏನು? ಸತ್ತಾ ಅಂದರೆ ಇರುವಿಕೆ, ಸ್ಫೂರ್ತಿ ಅಂದರೆ ತೋರುವಿಕೆ, ಎರಡೂ ಇಲ್ಲದಕ್ಕ ನಿಸ್ವರೂಪ. ಕೈ ಯಾತೆ सत्ता स्फूर्ति शून्य भी प्रतीत होवे ಮತ್ತು ಅದು ಪ್ರತೀತ ಅಂತ ಹೇಳ್ಗತಿ ತೋರ್ತದೆ ಮ್ಯಾಲ. असत ಖ್ಯಾತಿ ಅಂದರೆ ಪ್ರಸಿದ್ಧ ಹೌದಲ್ಲ. ಸತ್ತಾ ಸ್ಫೂರ್ತಿ ಶೂನ್ಯನೂ ಕೂಡ ಪ್ರತೀತಿ ಆಗುತ್ತದೆ. ಇದು असत ಖ್ಯಾತಿ ಹೇಳಿದ್ರಿ ಹಿಂಗೆ ಸಿದ್ಧ ಆಗುತ್ತದೆ. ಪರಂತು ಸತ್ತಾ ಸ್ಫೂರ್ತಿ ಶೂನ್ಯಕ್ಕೆ ಪ್ರತೀತಿ ಕನ ವಿರುದ್ಧ है. ಸತ್ತಾ ಸ್ಫೂರ್ತಿ ಶೂನ್ಯದು ಮತ್ತು ನೀ ಅದರ ಜ್ಞಾನ ಅಂತ ಹೇಳಿದ್ರು ಇದು ಏಕದಮ್ ವಿರುದ್ಧದ. ನಮ್ಮ ಮುಖೇ ಜೀವನಾಸ್ತಿ ಬ್ಯಾಗ ದೋಷ ಬರುತ್ತದೆ. ವಿರುದ್ಧ ಹೈ ಗುರ್ತೈತೆ ನಿಮಗೆ ಇದರದು ವಿರುದ್ಧ ಹೈ. ಅವರ ಎರಡನೇದು ಏನು ಅಬಾಧ್ಯ ವಿಲಕ್ಷಣ ಹೇಳ್ತೋ ಏನು ನಿಸ್ವರೂಪ ಹೇಳ್ತೋ. ನಿಸ್ವರೂಪದ ಬಗ್ಗೆ ಹೇಳಿದರು ಏನು ಹಾಂ ಹಾಂ. ಈಗ ಯಾತೆ ಅಂದರೆ ಆದ್ದರಿಂದ ಅಂದರೆ ಹಿಂದೆ ಹೇಳಿದ್ರೆ ಮತ್ತು ಮುಂದೆ ಹೇಳೋದು ಮತ್ತು ಯಾತೇದೇನು ಜರುತ್ತಿಲ್ಲ. ನಾನು ನೋಡಿದ್ರೆ ಅವರ ಅಬಾಧ್ಯ ವಿಲಕ್ಷಣ असत ಶಬ್ದ का अर्थ ಕೈಯೆತ್ತೋ. ಆದ್ದರಿಂದ ಅಂದರೆ ಅದರದ್ದು ಮತ್ತು ಅದರಂತೆ ಅದರದೇ ಮತ್ತೆ ಹೇಳ್ತಾರೆ ಮುಂದೆ ಹಿಂಗಾಗ್ತದೆ. ಅದಕ್ಕೆ ಯಾತೆ ಅಟ ಇಲ್ಲ. ಅವರ ಅಬಾಧ್ಯ ವಿಲಕ್ಷಣ असत ಶಬ್ದ का अर्थ कहे तो अबाध्य विलक्षण
ಅಸತ್ ಶಬ್ದದ ಅರ್ಥ ಅಂತ ನೀ ಹೇಳಿದ್ದಾದರೆ तो अबाध्य विलक्षण बाध्य होवे. अबाध्य विलक्षण ने बाध्य 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 के विलक्षण को अबाध्य कहे है. अबाध्य विलक्षण अंदर ने बाध्य बाधा होने योग्य. ಎಲ್ಲಿ ಬಂದದ್ದು ಬಾಧಾ ಹೋನೆ ಯೋಗ್ಯ ಪ್ರಭು? ಬಾಧಾ ಹೋನೆ ಯೋಗ್ಯ ಎಲ್ಲಿ ಬಂದೈತೆ? ಹೊಡೆದು ಹೆಂಗೆ ನಿಂತಿರೋಕ್ಕೆಲ್ಲ ಕೇಳದಾಗ ಇರ್ತಕ್ಕೆ ಆಗಿರಬೇಕು. ಬಾಧಾ ಹೋನೆ ಯೋಗ್ಯ ಇರ್ತಕ್ಕೆ ಎಲ್ಲ ಮುಗಿದಿರಬೇಕು. ಅದಕ್ಕೆ ಅಭ್ಯಾಸ ಅಂತಾರೆ. ಇದು ಸತ್ನೂ ಅಲ್ಲ ಅಸತ್ನೂ ಅಲ್ಲ, ಸತ್ಯಕ್ಕಿಂತ ವಿಲಕ್ಷಣ ಅಂದ್ರೆ ಬಾಧಾ ಹೋನೆ ಯೋಗ್ಯ. ಇದು ಮೂರು ಕಾಲಗಳಿಲ್ಲ, ಅದು ಜ್ಞಾನದಿಂದ ಬಾಧ ಆಗ್ತದೆ. ಜ್ಞಾನ ಸೇ ಬಾಧ ಹೋನೆ ಯೋಗ್ಯ. ಇಟ್ಟು ಎಷ್ಟು ತಕ್ಕಾಯ್ತು? 1 ಸೆಕೆಂಡ್ ಐತಿಲ್ಲ ಏನು ಬಳತಾಕ ಬಾಧಾ ಹೋನೆ ಯೋಗ್ಯ. ಅದು ಯಾವ ಅನಿರ್ವಚನ ಖ್ಯಾತಿ ಹೇಳ್ಕತ್ತಾರ ಅವರು. ಅಬಾಧ ವಿಲಕ್ಷಣ ಬಾಧ್ಯ ಅಂದು ನಾವು ಅದೇ ಹೇಳ್ತೇವೆ, ಬಾಧೋನೇ ಯೋಗ್ಯ. ಇದು ತಲೆಯಾಗ ಹೊಡಿಬೇಕು ನಿಮ್ಗೆ. ಇದು ನಮ್ಮದು ವೇದಾಂತ ಒಳಗೆ ಹೇಳ್ತಾ ನೋಡಿ. ಅಂದರೆ ಮುಂದಿನ ಏನು ಹೇಳಕತ್ತಾರ ಹೆಂಗೆ ಟೈಟಲ್ ನೋಡಿದೆ ಅಂದ್ರೆ ಸಿನಿಮಾ ಇದು ಹೆದ್ದೆ ಹೇಳ್ತಾ ನೋಡಿ, ಇದು ಹೇಳ್ತಾ ನೋಡಿ ಹೆಂಗೆ. ಮತ್ತು ಅದೇ ನಿಮ್ಗೆ ಕೇಳೋದು ಅಲ್ಲೇ ಕೇಳ್ತಾರೆ. ಬಾಧಾವನ ಯೋಗ್ಯ ಅಂದರೆ ನಿಮ್ಗೆ ಗುರ್ತೈತಿ. ಈಗ ಅನಿರ್ವಚನ ಹೇಳಕತ್ತಾರೆ, ಈಗ ತಮ್ದು ಹೇಳ್ತಾರೆ. ಈಗ ಏನು ವಿಷಯ ಇಲ್ಲ. ಈ ರೀತಿ ಬಾಧಕ ಯೋಗ್ಯಕ್ಕೆ अबाध्य विलक्षण बाध्य होवे है. बाध के योग्य को बाधिकये है. इस रीति से बाध के योग्य की प्रतीति असत्याति कहे ये सिद्ध हुआ. ಹಿಂಗ ಸಿದ್ಧನೆಂದು ಆಯಿತು. ಸೊ ಈ ಸಿದ್ಧಾಂತ का मत है. ಇದೇ ನಮ್ಮ ಸಿದ್ಧಾಂತ. ಬಾಧ ಹೋನೆ ಯೋಗ್ಯ ಅದಲ್ಲ, ಇದೇ ಸಿದ್ಧಾಂತ ಮತ. ಜ್ಞಾನ ಸೇ ಬಾಧ ಹೋನೆ ಯೋಗ್ಯ, ಅದೇ ಅನಿರ್ವಚನೀಯ. ಇದೇ ಸಿದ್ಧಾಂತ ಮತ ಅದ. ಕಾಯತೆ ಅನಿರ್ವಚನೀಯ ಖ್ಯಾತಿ ಸಿದ್ಧಾಂತ ಮೇ ಹೈ. ಸಿದ್ಧಾಂತ ಮತದಲ್ಲಿ ಅನಿರ್ವಚನೀಯ ಖ್ಯಾತಿ ಇರುತ್ತದೆ. ಅವರ ಬಾಧ ಯೋಗ್ಯ ही बाध योग्य का नाम ही अनिर्वचनीय है. बाध योग्य ही अंदर सरल है, आದರೂ बाध योग्य का नाम ही अनिर्वचनीय है. होवे ಬರೆದಿರಿಲ್ಲ ಅಲ್ಲಿ ಅಲ್ಲ. ಅವು ಬರೆಯೋದಂದ್ರೇನು ನಮ್ಗೆ ಸರಳ ಆಗಲ್ಲ. ಬಾಧ ಯೋಗ್ಯ ಹಿ ಅಂದರು ಬಾಧ ಯೋಗ್ಯವೇ. ಬಾಧ ಯೋಗ್ಯದ ಹೆಸರವೇ ಅಂದರೆ ಮತ್ತೆಷ್ಟು ಸರಳ. हाँ, बाध योग्य का नाम ही अनिर्वचनीय हुए. इस रीति से सिद्धांत से विलक्षण असत्ख्यातिवाद है ये कहना संभव है नहीं. ಸಿದ್ಧಾಂತಕ್ಕಿಂತ ವಿಲಕ್ಷಣ ಮತ್ತೊಂದು ಅಸತ್ಖ್ಯಾತಿ ಅಂತ ನೀವೇನು ಹೇಳಿದ್ರಲ್ಲ, ಇದು ಹೇಳೋದು ನಿಮ್ಮದು ಸಂಭವಿಸೋದು ಇಲ್ಲ. ಈ ರೀತಿ ಅಸತ್ಖ್ಯಾತಿವಾದಿಗಳು 3 ಮಂದಿದು ಸಮಾಪ್ತಿ ಆಯಿತು. ನಾಳೆ ಆತ್ಮಖ್ಯಾತಿ ರೀತಿ ಮತ್ತು ಖಂಡನ ಹೇಳ್ತಾ ಇದ್ದಾರೆ. ನಾಳೆ ಆತ್ಮಖ್ಯಾತಿ.